ಈ ಸಿನಿಮಾ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಮ್ದು ಪ್ಯಾಷನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ಸಾಂಗ್ ಮಾಡುವಾಗ ನಮ್ಮದು ಪ್ಲ್ಯಾನ್ ಬೇರೆ ಬೇರೆ ಏನಾಯಿತು. ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಆಗೋಣ ಅಂತ ಅಂದ್ಕೊಂಡ್ವಿ. ಕೊನೆಗೆ ಮತ್ತೆಲ್ಲ ತೀರ್ಮಾನಕ್ಕೆ ಬಂದ್ವಿ. ಆ ಥರ ಬರೀ ಒಂದು ಸೆಟ್ ಅಂದರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ, ಒಂದೇ ಇದ್ರೊಳಗೆ ಎಷ್ಟು ಅಂತ ಮಾಡ್ಲಿಕ್ಕಾಗತ್ತೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತೇಳಿ ನಾವು ಭಾಳ ಸರ್ಚ್ ಮಾಡಿದ್ವಿ. ಆಮೇಲೆ ಮುರಳಿ ಸರ್ ನಮ್ಗೆ ಐಡಿಯಾ ಕೊಟ್ಟರು, ಸರ್ ಈ ಥರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿತ್ತು, ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡ್ರು. ಆಮೇಲೆ ನಮ್ದು ಹೆಂಗೆ ಅಂದರೆ ಒಂದು ಸರ್ತಿ ಅದ್ರ ವಯಸ್ಸಿನ ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಅವ್ರದ್ದು ಪ್ಲ್ಯಾನ್ ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾಲಜಿ ಟೋಟಲಿ ಡಿಫ್ರೆಂಟ್ ಆಗಿದೆ. ಆಮೇಲೆ ಅವರ ಪ್ಯಾಷನಿಗೆ ಅವ್ರ ಐಡಿಯಾಸ್ಗೆ ನಾವು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅದು ಮಾಡಬೇಡಿ ಇದು ಮಾಡಬೇಡಿ, ನಾವು ಅವ್ರ ಸೈಡಲ್ಲಿ ಕೂತಿರ್ತೀವಿ ಅಷ್ಟೇ. ಸೆಟ್ ಒಳಗಡೆ ಟೈಮಿಂಗ್ ಸರಿ ಊಟ ತಿಂಡಿ ಬರುತ್ತೆ, ತಿನ್ಕೊಂಡು ಏನು ಮಾಡ್ತಾರೆ, ಏನಾದ್ರು ಕೊರತೆ ಇದೆ ಏನಂದಿದೆ ಅದು ಬಿಟ್ಟರೆ ಮತ್ತೆ ನಾವು ಮಧ್ಯದಲ್ಲಿ ಏನು ಅಬ್ಜೆಕ್ಷನ್ಸ್ ಮಾಡೋದಿಲ್ಲ. ಬಟ್ ಭಾಳ ಚೆನ್ನಾಗಿ ಬಂತು. ನನ್ನ ಮುರಳಿ ಸರ್ ಬಗ್ಗೆ ನನಗೆ ಭಾಳ ಖುಷಿ ಆಗುತ್ತೆ. ಅಷ್ಟು ಜನ ನರ್ತಕಿರೊಂದಿಗೆ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಅದೊಂದು ನೀಟಾಗಿ ಮುಗಿಸ್ಕೊಟ್ರು ಅಂತಂದ್ಬಿಟ್ಟು. ಮತ್ತು ನಿರ್ದೇಶಕರು ಅಷ್ಟೇ ಅವ್ರದ್ದೊಂದು ಪ್ಯಾಷನಿಗೆ ಕರೆಕ್ಟಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ಮೇಲಿಂದ ಹೇಳಿದಾಗೆ ನನಗೆ ಈ ಸ್ಕ್ರೀನಲ್ಲಿ ನನಗೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಖುಷಿ ಆಗಲಿಲ್ಲ ಅದನ್ನು ಅದು. ಬಟ್ ಥಿಯೇಟ್ರಿಕಲ್ಲಿ ನಿಮಗೆ ಭಾಳ ಚೆನ್ನಾಗಿ ಬಂದಿದೆ. ವಿಷನ್ ಅಷ್ಟೇ, ಸೌಂಡು ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ. ನೀವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ 7ಕ್ಕೆ ರಿಲೀಸಿಗೆ ಬರ್ತಾ ಇದ್ದೀವಿ. ಇನ್ ಬಿಟ್ವೀನ್ ಈಗ ಶಾರ್ಟ್ ಪೀರಿಯಡಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಮತ್ತು ಟ್ರೈಲರ್ ರಿಲೀಸ್ ಇದೆ. ಇದೆಲ್ಲ ಇಟ್ಕೊಂಡು ಇನ್ನೂ ಕೆಲಸಗಳು ಇಟ್ಕೊಂಡಿದ್ದೀವಿ. ನಿಮ್ಗಳ ಹಾರೈಕೆ, ಆಶೀರ್ವಾದ ಮತ್ತು ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಂ, ಇದು ಮೈನು ನಾವು ಶಿವಮೊಗ್ಗ ಬೇಸ್, ಹಾಗಾಗಿ ಶಿವಮೊಗ್ಗದಲ್ಲಿ ರಿಲೀಸ್ ಮಾಡೋದಂತ ಅಲ್ಲಿ ನಮ್ಮ ಅಭಿಮಾನಿಗಳು ಏನಿದ್ದಾರೆ ಅವರು ಹೇಳ್ಕೊಂಡ್ರು ಅದನ್ನು. ಹಾಗಾಗಿ ಶಿವಮೊಗ್ಗದಲ್ಲಿ ಒಂದ್ಸರಿ, ಯಾಕಂದ್ರೆ ಲಾಸ್ಟ್ ಇಲ್ಲಿ ಒಂದು ಸಾಂಗ್ ರಿಲೀಸು ಮಾಡಿದ್ವಿ. ಇನ್ನು ಅಲ್ಲೊಂದು ಮಾಡೋಣ, ಮತ್ತು ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಬೇರೆ ಕಡೆ ಮಾಡೋಣ. ಯಾಕೆ ಆಲ್ ಓವರ್ ಕರ್ನಾಟಕ ರನ್ ಆಗಬೇಕಲ್ಲ, ಸುಮ್ಮನೆ ಹೋದರೆ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಸಾಂಗನ್ನು ಇದು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾಳೆ ಶಿವಮೊಗ್ಗದಲ್ಲಿ 11 ಗಂಟೆಗೆ ಶಿವಮೊಗ್ಗ ಮಾಲ್ ಅಂದರೆ ಭರತ್ ಸಿನಿಮಾಸಲ್ಲಿ 11 ಗಂಟೆಗೆ ಇಟ್ಕೊಂಡಿದ್ದೀವಿ. ಅಲ್ಲಿ ಭಾಳ ಆಲ್ರೆಡಿ ಫುಲ್ ರಶ್ ಇದೆ ಕಂಪ್ಲೀಟಾಗಿ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ A2 ಮ್ಯೂಸಿಕಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಈಗ ಜಸ್ಟ್ ನಾವು ಅಲ್ಲಿ ಹೋಗೋದಕ್ಕೆ ಮೊದಲು ನಾವು ನಮ್ಮ ಇಲ್ಲಿರೋರಿಗೆ ನಾನು ಒಂದು ಕೊಟ್ಟೋಗ್ಬೇಕು ಅಂತ ಒಂದು ಪ್ರೀ ರಿಲೀಸ್ ಅಂತಂದ್ಬಿಟ್ಟು ಈವೆಂಟ್ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವೇನು ಹರಿಸ್ತೀರ ಆ ಹರಕೆಯನ್ನು ಇಟ್ಕೊಂಡು ಮುಂದಕ್ಕೆ ಮೂವ್ ಆಗ್ತೀವಿ. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ನಮ್ಮ ಅನೂಪ್ ಸಿಡಿನವರು, ಅವರು ಮತ್ತು ನಮ್ಮ ಮುರಳಿ ಮಾಸ್ಟರು, ಆಮೇಲೆ ಮರವಂತಿಯವರು, ಇವರೆಲ್ಲ ಸಹಕಾರದೊಂದಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ವಿಜಯ್ ಪ್ರಕಾಶ್ ಅವರು ಭಾಳ ನೀಟಾಗಿ ಹಾಡಿದ್ದಾರೆ. ನಾವು ಬಿಗಿನಿಂಗಲ್ಲಿ ನಮಗೆ ಈ ನಮ್ಮ ಅನೂಪ್ ಸಿಡಿನೇ ಹಾಡಿದ್ರು. ಅವ್ರ ವಾಯ್ಸೇ ನಮ್ಗೇನೋ ಚೆನ್ನಾಗಿದೆ, ಬಿಟ್ಬಿಡೋಣ ಅಂತ ಅನ್ಕೊತಾ ಇದ್ವಿ. ಹಂಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕೊನೆ ವಿಜಯ್ ಪ್ರಕಾಶ್ ಹತ್ರ ಆಡಿಸಿದಾಗ ಅದು ಇನ್ನೊಂದು ಲೆವೆಲಿಗೆ ಹೋಯ್ತು ಕಂಪ್ಲೀಟಾಗಿ. ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ. ವಿ ಆರ್ ಹ್ಯಾಪಿ ವಿತ್ ದಿಸ್. ನೀವು ನೋಡಿ ಈಗ ಏನು ಕೇಳಿಸ್ಕೊಂಡಿರೋ, ನಾಳೆ ನಾವು ಅದನ್ನು ನಿಮಗೆ ಲಿಂಕ್ ಕೊಟ್ಟಾಗ ನಿಮ್ಗೆ ಅದು ಬೇರೆ ಥರ ಕೇಳಿಸುತ್ತೆ. ನೀವು ನೋಡಿ ಹರಿಸ್ತೀರ ಅಂತ ನನ್ನ ನಂಬಿಕೆ ಬಿಟ್ಟು ಹರಿಸಿ. ಥ್ಯಾಂಕ್ ಯು. ನಾನು ಪ್ರತಿ ಸಲ ಮರ್ತ್ಬಿಡ್ತೀನಿ. ನಾನು ಇಲ್ಲಿ ಇಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಸುನಿಲ್ ಮಾನೆ, ಇನ್ನೊಂದು ಪ್ರಶಾಂತ್ ಬಾಗರ್. ಯಾಕೆಂದರೆ ನಾನು ಈಗ ನಂದು ಇನ್ನೊಂದು ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಕೆಲಸಗಳು ಪ್ಯಾರಲಲ್ಲಿ ನಡೀತಿರೋದ್ರಿಂದ ಎರಡೂ ಬ್ಯಾಲೆನ್ಸ್ ಮಾಡೋ ಸ್ಥಿತಿ ಥರ ಆಗಿದೆ ನನಗೆ. ಸೊ ನನ್ನ ಆಬ್ಸೆನ್ಸಲ್ಲಿ ಇವರಿಬ್ಬರು ನನ್ನ ಬ್ಯಾಕ್ ಬೋನ್ ಆಗಿ, ಅದು ಲಾಜಿಸ್ಟಿಕ್ಸ್ ಇರ್ಬೋದು, ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು, ಫಾಲೋ ಅಪ್ ಮಾಡಿ ಸೊ ದೇ ಆರ್ ಅಚೀವಿಂಗ್ ಆನ್ ದೇರ್ ಟೈಮ್. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಬಾಗರ್, ಥ್ಯಾಂಕ್ ಯು ಎಲ್ರು. ನಾವು ಎವ್ರಿ ಟೈಮ್ ಮರೆಯೋದು ಈ ವಿಷಯ ನಾವೆಲ್ಲ ಬರೀ ಸ್ಟೇಜ್ ಬಂದಿರೋದು ಮಾತ್ರ ನಡ್ಸ್ಕೊತಾ ಇರ್ತೀವಿ. ನಮ್ಮ ಸುನಿಲ್ ಮಾನೆ ಮಾರ್ಕೆಟಿಂಗ್ ಇಟ್ಟಿದ್ದಾರೆ, ನಮ್ಮ ಪ್ರಶಾಂತ್ ಬಾಗೂರ್ ಇದ್ದಾರೆ, ಆಮೇಲೆ ನಮ್ಮ ಐಪ್ಲೆಕ್ಸ್ ಗಿರೀಶ್ ನಮ್ಮ ಪಾರ್ಟ್ನರ್ ಇದ್ದಾರೆ, ಅವ್ರ ಕಡೆಯಿಂದ ನಮ್ಮ ಅವಿನಾಶ್ ಅಂತ ಇದ್ದಾರೆ, ಇನ್ನು ನಮ್ಮ ಶೋರೂಮ್ ಹುಡುಗರು ಮಂಜು ಇದ್ದಾರೆ, ಮಧು ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಡೀಲಿಕ್ಕೆ. ಥ್ಯಾಂಕ್ ಯು. ಆಮೇಲೆ ಮೈನ್ ನಮ್ಮ ಬಾಸ್ ಇದಲ್ಲ ಸುರೇಂದ್ರ ವೆಂಕಟೇಶ್ ಅವರು, ಅವರ ಸಹಕಾರ ಪ್ರತಿ ಹೆಜ್ಜೆಯಲ್ಲೂ ಸಿಗ್ತದೆ ನಮಗೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸುರೇಂದ್ರ ಸರ್. ಇನ್ನು ಹೀಗೆ ನಿಮ್ಮ ಸಹಕಾರ ಕಂಟಿನ್ಯೂಸ್ ಆಗಿರಲಿ ಅಂತ ಕೇಳ್ಕೊಡ್ತೀನಿ. ನಮ್ಮದು ಸುಮಾರು ಇದಿದೆ, 2-3 ಸಾಂಗ್ ಇದೆ, ಟ್ರೈಲರ್ ಇದೆ. ನಾವು ಟ್ರೈಲರ್ಗೆ ನಾವು ಗ್ರ್ಯಾಂಡ್ ಎಂಟ್ರಿ ಗ್ರ್ಯಾಂಡಾಗಿ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಆ ಟೈಮಲ್ಲಿ ಬೇರೆಯವರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅಲ್ಲಿವರೆಗೂ ಎವ್ರಿ ಟೈಮ್ ಕರೆದ್ರೆ ಮತ್ತು ಅವ್ರ ಸಮಯ ನಮಗೆ ಇಲ್ಲಿ ಇದಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಹೆಚ್ಚಿಗೆ ಮಾಡ್ತಾ ಇಲ್ಲ. ನಮ್ಮ ಟೀಮ್ದವ್ರು ಮಾತ್ರ ಬಂದು ಸಾಂಗ್ ಮೊನ್ನೆ ಡೇಟ್ ಅನೌನ್ಸ್ಮೆಂಟ್ ಟೈಮಲ್ಲೂ ಅಷ್ಟೇ, ಇವತ್ತು ಅಷ್ಟೇ, ನಾಳೆ ಇನ್ನೊಂದು ಸಾಂಗಿಗೂ ಅಷ್ಟೇ ಈ ಥರ ಮಾಡ್ಕೊಂಡು ಹೋಗ್ತೀವಿ. ಟ್ರೈಲರಲ್ಲಿ ಭಾಳ ದೊಡ್ಡದಾಗಿ ಲಾಂಚ್ ಮಾಡ್ತೀವಿ. ಇದು ಹೆಂಗೆ ಅಂದರೆ ಮೇಡಮ್, ಇದು ನಾವು ಬೆಳಗ್ಗಿನ ಅವಿನ್ಯ ರೋಡಲ್ಲಿ ಯಾರಿರಲ್ಲ, ಜೋರಾಗಿ ಹೋಗೋಣ ಅಂತ ಹೊರಟಿರ್ತೀವಿ. ಸ್ವಲ್ಪ ನಾವು ಹೋಗೋಷ್ಟೊತ್ತಿಗೆ ನೀವು ಹೋಗ್ಲಿಕ್ಕೆ ಆಗಲ್ಲ ಆ ಥರ ಇದೆ. ಬಟ್ ಅದರಲ್ಲೂ ನೀವು ದಾಟ್ಕೊಂಡು ಹೋಗ್ತಿರೋದು ದಟ್ ಈಸ್ ಕೆಪಾಸಿಟಿ ಅಷ್ಟೇ.
ನನ್ನ ಚಿತ್ರ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ, ಕ್ವಾಲಿಟಿ ಎಲ್ಲ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಡೆಫಿನೆಟ್ ಆಗಿ ನಾನು ಮೂವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸೇ ಉಳಿಸ್ಕೊಳ್ಳೋ ಚಿತ್ರರಂಗದಲ್ಲಿ. ಯಾಕಂದರೆ ಪ್ರತಿ ವಾರನೂ 20ರಿಂದ 22 ಪಿಕ್ಚರ್ ಬರುತ್ತೆ ವಿತ್ ಆಲ್ ಲ್ಯಾಂಗ್ವೇಜಸ್. ಯಾವತ್ತು ಬರಲ್ಲ ಸಿನಿಮಾ ಅಂತ ನೋಡ್ತಾ ಕೂತ್ಕೊಂಡ್ರೆ ನೀವು ಈ ಜನ್ಮಕ್ಕೆ ನಾವು ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲಿರ್ತಾರೆ ಗೊತ್ತಿಲ್ಲ. ಸಿನಿಮಾ ನಾನು ಅನೌನ್ಸ್ ಮಾಡಿದಾಗ ಒಂದಿತ್ತು, ಆಮೇಲೆ 2 ಆಯಿತು, 3 ಆಯಿತು, 4 ಆಯಿತು, ಬರ್ತಾ ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ, ಕಾಂಪಿಟೇಷನ್ ಇರಬೇಕು ಮಾರ್ಕೆಟ್ ಒಳಗಡೆ. ಆಮೇಲೆ ಥಿಯೇಟರ್ಸ್, ನಂಬರ್ ಆಫ್ ಥಿಯೇಟರ್ಸ್ ಮಲ್ಟಿಪ್ಲೆಕ್ಸ್ ಸಿಕ್ಕಾಬಿಟ್ಟಿದೆ ಇವತ್ತು. ಅವ್ರೊಬ್ಬರೇ ನನಗೆ ಒಬ್ಬನಿಗೆ ಕೊಡ್ಲಿಕ್ಕೆ ಆಗಲ್ಲ, ಎಲ್ಲರಿಗೂ ಹಂಚ್ಬೇಕಲ್ಲ, ಎಲ್ಲರಿಗೂ ಆಗುತ್ತೆ ಮೇಡಮ್ ಅದನ್ನು. ಬಟ್ ಅಲ್ಲಿ ಕ್ವಾಲಿಟಿ ಯಾವ್ದಿರುತ್ತೆ ಅವರು ನಿಜವಾಗ್ಲೂ ಉಳ್ಕೊಳ್ತಾರೆ. ಅದರಲ್ಲಿ ನಂದು ಕ್ವಾಲಿಟಿ ಇದೆ ಅಂತ ಅಳ್ಕೊಳ್ತೀನಿ ಹೆಮ್ಮೆಯಿಂದ. ಇನ್ನು ಮಿಕ್ಕಿದ್ದು ನೀವು ಚಿತ್ರ ನೋಡಿ ನನಗೆ ಹೇಳ್ಬೇಕಷ್ಟೇ. ನಾನು ಹೇಳ್ದಿಲ್ಲ ಸರ್, ನಮ್ಮದು ಶಿವಮೊಗ್ಗ ಬೇಸ್ ನಾವೆಲ್ಲ, ನಮ್ದೊಂದು ಮಲ್ನಾಡ್ ಟೀಮ್ ಅಂತಿದೆ, ಮಲ್ನಾಡ್ ಗ್ರೂಪ್ ಅಂತಿದೆ. ಸೊ ಎಲ್ಲ ಅವ್ರದ್ದು ಡಿಮ್ಯಾಂಡ್ ಮೇರೆಗೆ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ರಿಲೀಸಿಂಗ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತೆ, ನಿಮಗೆ ಸಿಚುವೇಶನ್ ಬರುತ್ತೆ, ಅಲ್ಲಿ ಹೀರೋಯಿನ್ ಲೀಡ್ ಇದ್ದಾರೆ. ಆಮೇಲೆ ಇವ್ರದ್ದು ಏನು ಡ್ಯೂಯೆಟ್ ಸಾಂಗ್ ಏನಿದೆ ನಿಮಗೆ, ಅದರಲ್ಲಿ ಕೂಡ ಹೀರೋಯಿನಲ್ಲಿ ಲೀಡರ್ ಬರ್ತಾರೆ. ವೆರಿ ಫಸ್ಟ್ ಇನ್ನೊಂದು ರಿಲೀಸ್ ಮಾಡಿದ್ವಿ, ಅದರಲ್ಲೂ ಕೂಡ ಹೀರೋಯಿನ್ ಇದ್ದಾರೆ. ಇದು ಒಂದರಲ್ಲಿ ಮಾತ್ರ ಹೀರೋ ಬರ್ತಾರೆ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲದರಲ್ಲೂ ಹೀರೋಯಿನ್ ಇದ್ದಾರೆ. ಹೀರೋಯಿನ್ ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ ಸರ್. ಇದ್ದಾರೆ ಸರ್ ಬಿಸಿನೆಸ್ಸು. ನಾವು ಬಿಸಿನೆಸ್ಸನ್ನ ನಾವು ಆಗುತ್ತೆ ಅಂತ ಅನ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ಬಿಸ್ನೆಸ್ ಆಗಲ್ಲ ಸರ್. ಈಗೆಲ್ಲ ಬೇರೆ ಥರ ಆಗಿದೆ. ಮೊದಲೆಲ್ಲ ಅಣ್ಣವ್ರ ಕಾಲದಲ್ಲಿ ಬೇರೆ ಥರ ಇತ್ತು. ಸಿನಿಮಾ ನಿಮ್ಗೆ ಟೇಕ್ಸ್ ಕೊಡ್ತಿರಂಗೆ ಬಿಸ್ನೆಸ್ ಆಗ್ತಾ ಇತ್ತು. ಬಟ್ ಇವತ್ತಿನ ಸಿಚುವೇಶನು ಪ್ರತಿಯೊಬ್ಬರು ಮನೇಲಿ ಒಬ್ಬೊಬ್ಬ ಹೀರೋ ಉಟ್ಕೊಂಡ್ಬಿಟ್ಟಿಯಾನೆ. ಈಗ ಎಲ್ಲರೂ ಅವರು ಹೀರೋಗಳೇನೆ. ಆ ಹೀರೋಗಳ ಮಧ್ಯದಲ್ಲಿ ಒಂದು ಹೀರೋ ಮಾಡಿದಾನೆ ಬನ್ರಪ್ಪ ಅಂತ ಕರ್ಕೊಂಬಂದು ತೋರಿಸೋದು ಚಾಲೆಂಜಿಂಗ್ ಮ್ಯಾಟರ್ ಇದನ್ನೇ. ಅದು ಎಲ್ಲ ಚಾನಲ್ ಏನಂದರೆ ಒಂದು ಸಕ್ಸಸ್ ಆದರೆ ಮೂವಿನ ಡೆಫಿನೆಟಾಗಿ ಬೈ ಮಾಡ್ತಾರೆ. ಸಕ್ಸಸ್ ಆಗಿಲ್ಲ ಅಂತಂದರೆ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಇದು ಇಡೀ ಇಂಡಸ್ಟ್ರಿಗೆ ಗೊತ್ತಿರೋ ಸತ್ಯ ಇದನ್ನೇ. ಇದು ನಾನು ಮೊದಲೇ ಬಿಸ್ನೆಸ್ ಮಾಡ್ಕೊತೀನಿ ಅಂದರೆ ಫಸ್ಟ್ ಒಂದು ಸಕ್ಸಸ್ ನಮಗೆ ಬೇಕು. ಸಿನಿಮಾದು ಸಕ್ಸಸ್ ಆಯ್ತು ಅಂದರೆ ಬಹುಶಃ ನೆಕ್ಸ್ಟ್ ಮೂವಿಗೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಆ ಸಕ್ಸಸ್ ಕಡೆಗೆ ನಾವು ಫೈಟ್ ಮಾಡ್ತಾ ಇದೀವಿ ಸರ್.